ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೇಸು ಕ್ರಿಸ್ತರ ನಾಮದಲ್ಲೇ ನಿಮ್ಮೆಲ್ಲರನ್ನ ವಂದಿಸುತ್ತಾ ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಲು ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ನಾವೆಲ್ಲವಿನ ಸಹೋದರ ಸಹೋದರಿಯರೇ, ಈ ವಿಶ್ವದಲ್ಲಿ ಕ್ರೈಸ್ತರಾದ ನಾವು ವಿಶೇಷವಾಗಿ ದೇವರಿಂದ ಪ್ರತ್ಯೇಕಿಸಲ್ಪಟ್ಟ ಜನಾಂಗ. ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣವೂ ದೇವರು ಹೊಸದನ್ನು ಮಾಡುತ್ತಾ ನಮ್ಮ ಜೀವನವನ್ನು ಮುಂದಕ್ಕೆ ಸಾಗಿಸುವವರಾಗಿದ್ದಾರೆ. ನಮ್ಮ ಎಲ್ಲ ಸಂದರ್ಭದಲ್ಲೂ ಅವರೇ ನಮಗೆ ಸಹಾಯಕರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿ ನಾವು ಜೀವಿಸುತ್ತಿರುವಾಗ ಯಾರನ್ನು ಆಶ್ರಯಿಸಿಕೊಂಡಿದ್ದೇವೆ, ಯಾರಲ್ಲಿ ಭರವಸೆ ಇಟ್ಟಿದ್ದೇವೆ, ಯಾರಲ್ಲಿ ವಿಶ್ವಾಸ ತುಂಬಿದ್ದೇವೆ, ಯಾರೊಂದಿಗೆ ನಾವು ಭಯಭಕ್ತಿಯಿಂದ ಜೀವಿಸುತ್ತಿದ್ದೇವೆ ಎಂಬುದನ್ನು ನಾವು ನಮ್ಮಲ್ಲೇ ಪರಿಶೀಲಿಸಿಕೊಳ್ಳಬೇಕು. ದೇವಜನರಾದ ನಾವು ದೇವರ ಆಶ್ರಯದಲ್ಲಿ ಜೀವಿಸುತ್ತಿದ್ದೇವೋ, ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟಿದ್ದೇವೋ, ದೇವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಜೀವಿಸುತ್ತಿದ್ದೇವೋ, ಸರ್ವಶಕ್ತರಾದ ದೇವರಲ್ಲಿ ನಮಗೆ ಭಯಭಕ್ತಿ ಉಂಟೋ ಎಂಬುದನ್ನು ಪ್ರತಿದಿನದ ಜೀವನದಲ್ಲಿ ನಾವು ಪರಿಶೀಲಿಸುತ್ತಾ ಜೀವನದಲ್ಲಿ ಮುಂದೆ ಸಾಗಬೇಕಾಗಿದೆ. ದೇವರು ಈ ಭೂಮಿಯ ಆಕಾಶವನ್ನು ಸೃಷ್ಟಿಸಿ ಪ್ರಕೃತಿಗಳನ್ನು, ಗಿಡಮರಗಳನ್ನು, ಸಮುದ್ರದ ಮೀನುಗಳನ್ನು, ಎಲ್ಲ ಜೀವರಾಶಿಗಳನ್ನೆಲ್ಲ ಸೃಷ್ಟಿಸಿ ಮರುಪರಿಶೀಲಿಸಿದಾಗ ಎಲ್ಲವೂ ಒಳಿತಾಗಿ ಕಂಡಿತು. ಸಕಲವನ್ನು ಸೃಷ್ಟಿಸಿ ಎಲ್ಲವನ್ನ ಪರಿಶೀಲಿಸಿದಾಗ ದೇವರಿಗೆ ಒಳಿತಾಗಿ ಕಂಡ ಎಲ್ಲ ಸೃಷ್ಟಿಗಳನ್ನು ಮಾನವನ ಸೃಷ್ಟಿಯ ಮೂಲಕ ಪರಿಪೂರ್ಣತೆಯನ್ನು ಕಂಡುಕೊಳ್ಳಬೇಕೆಂದು ದೇವರು ಆ ಸೃಷ್ಟಿಗೆಲ್ಲ ಯಜಮಾನನು ತನ್ನ ರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿ ಅವನಿಗೆ ಏದೇನ್ ವನದಲ್ಲಿ ಬಿಟ್ಟರು. ಏದೇನ್ ವನದಲ್ಲಿ ಬಿಟ್ಟು ಎಲ್ಲ ಸೃಷ್ಟಿಗಳೊಂದಿಗೆ ಆತನನ್ನು ಒಪ್ಪಿಸಿಕೊಡುತ್ತಾ ಆತನು ಸಂತೋಷವಾಗಿ ಜೀವಿಸ್ತಾನ ಎಂದು ದೇವರು ಪರೀಕ್ಷಿಸುವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಸೃಷ್ಟಿಗಳೊಂದಿಗೂ ಜೀವರಾಶಿಗಳೊಂದಿಗೆ ಜೀವಿಸುತ್ತಾ ಬಂದ ಆದಾಮನಿಗೆ ಸಂಜೆಯಾದ ನಂತರ ಒಂಟಿತನ ಕಾಡುತ್ತೆ. ಎಲ್ಲವನ್ನು ಜೊತೆಯಾಗಿ ಸೃಷ್ಟಿಸಿದ ದೇವರು ಮನುಷ್ಯನನ್ನು ಒಬ್ಬನಾಗಿ ಸೃಷ್ಟಿ ಮಾಡಿದ ಕಾರಣ ಪರಿಪೂರ್ಣರಾಗಲಿಲ್ಲ ಎಂದು ಅವನ ಕಿಬ್ಬೊಟ್ಟೆಯ ಎಲುಬಿನಿಂದ ಆಕೆಗೆ ಒಂದು ಬಾಳ ಸಂಗಾತಿಯನ್ನು ಕೊಡುತ್ತಾರೆ. ಆ ಸ್ತ್ರೀಯನ್ನು ಕಂಡು ಆದಾಮನು ನನಗೆ ಸರಿ ಹೊಂದುವ ಜೊತೆಗಾತಿ ನೀನೇ ಎಂದು ಆಕೆಯನ್ನು ನಾರಿ ಎಂದು ಕರೆಯುತ್ತಾನೆ. ಹೀಗೆ ಸಕಲವನ್ನು ಸೃಷ್ಟಿಸಿ ಎಲ್ಲವನ್ನ ಶ್ರೇಯವಾಗಿ ಮಾಡಿದ ದೇವರು ಜನರು ಅವರನ್ನು ಬಿಟ್ಟು ಅವರದೇ ಆದ ಜೀವನವನ್ನು ಜೀವಿಸುವಾಗಲೂ ಸಹ ತಾನು ಸೃಷ್ಟಿಸಿದ ಸೃಷ್ಟಿಯನ್ನು ಸಂಪೂರ್ಣವಾಗಿ ಜಲಪ್ರಳಯದ ಮೂಲಕ ನಾಶ ಮಾಡುತ್ತೀನಿ ಎಂದು ಯೋಚಿಸಿದ ದೇವರು ಇಡೀ ಮನುಕುಲವನ್ನು ನಾಶ ಮಾಡಲಿಕ್ಕೆ ಒಲ್ಲದ ಮನಸ್ಸಿನಲ್ಲಿರುವಾಗ ನೋಹ ಕಾಣ್ತಾನೆ. ನೋಹನ ಬಗ್ಗೆ ದೇವರಿಗೆ ತಿಳಿದಿರುತ್ತೆ. ನೋಹ ಕಡೆಯಲ್ಲಿ ಇವನು ದ್ರಾಕ್ಷರಸ ಕುಡುಕನಾಗ್ತಾನೆ ಎಂಬುದು ಗೊತ್ತಿದ್ರೂ ಸಹ ಆತನನ್ನು ನೀತಿವಂತನೆಂದು ಆರಿಸಿ
ಆತನ ಮೂಲಕ ಜಲಪ್ರಳಯದ ನಂತರ ಈಗ ಹೊಸ ಮನುಕುಲವನ್ನು ಸೃಷ್ಟಿ ಮಾಡಿ ಆತನ ಮೂಲಕ ಹೊಸ ವಂಶವನ್ನು ನೂತನವಾಗಿ ಮುನ್ನಡೆಸಿಕೊಂಡು ಹೋದಂಥ ದೇವರು ಅಬ್ರಹಾಮ, ಇಸಾಕ, ಯಾಕೋಬ, ಜೋಸೇಫ ಎಲ್ಲ ಜನರ ವಾಗ್ದಾನವನ್ನು ಮಾಡಿ ಅವರನ್ನು ಮುನ್ನಡೆಸಿಕೊಂಡು ಹೋದಂಥ ದೇವರು ಒಂದು ಕಾಲದಲ್ಲಿ ಈಜಿಪ್ಟಿನಲ್ಲಿ ಗುಲಾಮತನಕ್ಕೆ ಈಡಾದಂಥ ಇಸ್ರೇಲರನ್ನು ಬಿಡುಗಡೆ ಮಾಡಿ ಕರೆತರಬೇಕೆಂದು ಆಲೋಚಿಸ್ತಾರೆ. ಮೋಶೆಯನ್ನು ಕರೆದು ಹೇಳ್ತಾರೆ, ನನ್ನ ಜನ ತುಂಬ ವೇದನೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ವಿಮೋಚನೆ ಕೊಡಬೇಕೆಂದು ನಾನು ಬಯಸಿದ್ದೇನೆ. ಅದಕ್ಕೆ ನೀನು ಫರೋಹನ ಬಳಿಗೆ ಹೋಗಬೇಕು. ಫರೋಹನ ಬಳಿಗೆ ಹೋಗಿ ನಾನು ಹೇಳಿದ್ದನ್ನು ಹೇಳು. ಅವರು ನನ್ನ ಜನರನ್ನು ತನ್ನ ಆರಾಧನೆ ಮಾಡಲು, ತನಗೆ ಬಲಿ ಅರ್ಪಿಸಲು, ತನ್ನ ಜನರನ್ನು ಸರ್ವೇಶ್ವರ ಬಿಡುಗಡೆ ಮಾಡಲು ಕೋರಿದ್ದಾರೆ ಎಂದು ಹೇಳು ಎಂದು ಹೇಳಿ 10 ಅದ್ಭುತಗಳನ್ನು ಮಾಡಿ ಇಡೀ ಫರೋಹನ ಸಾಮ್ರಾಜ್ಯವನ್ನೇ ನಲುಗಿಸಿ ಫರೋಹನದಲ್ಲಿ ಭಯ ಹುಟ್ಟಿಸಿ ಸರ್ವಶಕ್ತರಾದ ದೇವರು ಶಕ್ತಿವಂತರೆಂದು ಆತನ ಮನದಟ್ಟಾಗುವಂತೆ ಈಜಿಪ್ಟಿನವರ ಮೇಲೆ ಸರ್ವಶಕ್ತನ ರುದ್ರ ಕೋಪವನ್ನು ಇಳಿಸಿ ಚೊಚ್ಚಲುಗಳನ್ನು ಸಂಹಾರ ಮಾಡಿ ಇಸ್ರೇಲರನ್ನು ಹೊರತರುತ್ತಾರೆ. ಇಸ್ರೇಲರನ್ನು ಬಿಡುಗಡೆ ಮಾಡಿ ಕರೆತರುವಾಗ ನನ್ನ ಒಲವಿನ ಸಹೋದರ ಸಹೋದರಿ 10 ಅದ್ಭುತಗಳನ್ನು ಇಸ್ರೇಲರ ಮುಂದೆ ಮಾಡಿ 10 ಪಿಡುಗುಗಳನ್ನು ಈಜಿಪ್ಟಿನವರ ಮೇಲೆ ಬರಮಾಡಿ ಇಸ್ರೇಲರನ್ನು ಕಾದ ದೇವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇಸ್ರೇಲರನ್ನು ಸಂರಕ್ಷಿಸಿ ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿ ಅದರ ಮೂಲಕ ತನ್ನ ಸೊಕ್ಕಿಯ ಜನರನ್ನು ಫರೋಹನಿಂದ ಬಿಡಿಸಿ ಬಂದ ದೇವರು ಈ 10 ಅದ್ಭುತಗಳನ್ನು ಮಾಡಿದ್ದು ಇಸ್ರೇಲರ ಕಣ್ಣ ಮುಂದೆಯೇ. ಈ 10 ಅದ್ಭುತಗಳನ್ನು ಮಾಡಿದ ದೇವರನ್ನು ಇಸ್ರೇಲರು ನೆನಪಿಗೆ ತಂದುಕೊಳ್ಳಲಿಲ್ಲ. ಸ್ವಲ್ಪ ದಿನದ ಪ್ರಯಾಣದ ನಂತರ ಕೆಂಗಡಲ ಮುಂದೆ ನಿಂತಾಗ ಫರೋಹನ ಸೈನ್ಯವನ್ನು ನೋಡಿ, ಫರೋಹನ ಸೈನ್ಯ ನಮ್ಮನ್ನು ಕೊಲ್ಲುತ್ತೆ, ಫರೋಹ ನಮ್ಮನ್ನು ಕೊಂದಾಕ್ಬಿಡ್ತಾನೆ ಎಂದು ಭಯಪಟ್ಟರು. ಫರೋಹನ ಸೈನ್ಯಕ್ಕೆ ಭಯಪಟ್ಟರು, ಫರೋಹನ ಕತ್ತಿಗೆ ಭಯಪಟ್ಟರು, ಫರೋಹನ ಈಟಿಗೆ ಭಯಪಟ್ಟರು. 10 ಅದ್ಭುತಗಳನ್ನು ಮಾಡಿ ಕರೆತಂದ ದೇವರಲ್ಲಿ ವಿಶ್ವಾಸ ಇಡಲಿಲ್ಲ, ಭರವಸೆ ಇಡಲಿಲ್ಲ, ಬೊಬ್ಬೆ ಹಾಕಿದ್ರು. ಪ್ರಿಯರೇ, ನಾವು ಪ್ರಾರ್ಥಿಸ್ತೀವಿ, ಪ್ರಾರ್ಥನೆಗಳಿಗೆ ಹೋಗ್ತೀವಿ, ಬಲಿಪೂಜೆಗೆ ಹೋಗ್ತೀವಿ, ಜಪಮಾಲೆ ಮಾಡ್ತೀವಿ, ಎಲ್ಲ ಬರ್ತೀವಿ. ಆದರೆ ಒಂದು ಸಣ್ಣ ಕಷ್ಟ ಬರುವಾಗ ದೇವರನ್ನು ಮರೆತು ಬಿಡ್ತೀವಿ. ನನಗೆ ಯಾಕೆ ಕಷ್ಟ ಬಂತು, ನನಗೆ ಯಾಕೆ ದುಃಖ ಬಂತು? ಇಗೋ, ನಾವು ಈ ಕಷ್ಟಗಳಿಗೆ, ದುಃಖಗಳಿಗೆ ಕಾರಣ ಏನೆಂದು ಮನುಷ್ಯರಲ್ಲಿ ಹುಡುಕ್ತೀವಿ, ಮನಸ್ಸರಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೇಳ್ತೀವಿ. ನಮ್ಮನ್ನು ಸೃಷ್ಟಿಸಿದ ದೇವರು, ನಮ್ಮ ಕುರಿತು ಒಂದು ಒಳ್ಳೆ ಯೋಜನೆ ಇಟ್ಟಿರುವ ದೇವರ ಬಳಿಗೆ ನಾವು ಹೋಗೋದಿಲ್ಲ. ಹೀಗೇ ಬೊಬ್ಬೆ ಹಾಕಿದ ಇಸ್ರೇಲರಿಗೆ ಮೋಸೆಯ ಮೂಲಕ ದೇವರು ಮಾತಾಡ್ತಾರೆ. ಮೋಸೆ, ನನ್ನನ್ನೇಕೆ ನೋಡ್ತಿದ್ಯಾ? ಮೋಸೆ,
ನಿನ್ನ ಕೈಯಲ್ಲಿರುವ ಕೋಲನ್ನು ಕಡಲ ಮೇಲೆ ಚಾಚು. ಇಗೋ, ಕಡಲು ಇಬ್ಬಾಗವಾಯಿತು. ಅಲ್ಲಿಯೂ ಎಡಬಲದಲ್ಲಿ ಗೋಡೆಯಂತೆ ನಿಂತ ಸಮುದ್ರದ ನೀರನ್ನು ಇಸ್ರೇಲರು ಕಣ್ಣಾರೆ ಕಂಡ್ರು. ಆ ಕೆಂಪು ಸಮುದ್ರದ ಮಧ್ಯದಲ್ಲಿ ಒಣನೆಲ ಮಾಡಿ ರಕ್ಷಣಾ ಮಾರ್ಗದಲ್ಲಿ ನಡೆಸಿದ ಅದ್ಭುತಗಳನ್ನು ಕಣ್ಣಾರೆ ಕಂಡ್ರು. ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಇವರ ಹಿಂದೆಯೂ ಮುಂದೆಯೂ ಹೋದಂಥ ದೇವರ ಅದ್ಭುತಗಳನ್ನು ಕಂಡ್ರು. ಸಮುದ್ರದಿಂದ ಇಸ್ರೇಲರೆಲ್ಲರನ್ನ ರಕ್ಷಿಸಿ ಫರೋಹನ ಸೈನ್ಯವನ್ನು ಜಲಸಮಾಧಿ ಮಾಡಿದ್ದನ್ನು ಕಣ್ಣಾರೆ ಇಸ್ರೇಲರು ಕಂಡ್ರು. ಆದರೂ ದೇವರಲ್ಲಿ ವಿಶ್ವಾಸ ಮೂಡಲಿಲ್ಲ. ನೀರಿಗಾಗಿ ಬೊಬ್ಬೆ ಹಾಕಿದ್ರು, ಆಹಾರಕ್ಕಾಗಿ ಬೊಬ್ಬೆ ಹಾಕಿದ್ರು, ಮಾಂಸಕ್ಕಾಗಿ ಬೊಬ್ಬೆ ಹಾಕಿದ್ರು. ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ ಎಲ್ಲ ಈಜಿಪ್ಟಲ್ಲಿ ಸಿಗ್ತಾ ಇತ್ತು. ಇಲ್ಲಿ ನಮಗೇನೂ ಇಲ್ಲ. ಆಹಾರ ಇಲ್ಲದೆ ಸಾಯಿಸಲು ಕರ್ಕೊಬಂದ. ಇಲ್ಲಿ ಬಂದು ಸಾಯೋದಕ್ಕಿಂತ ಈಜಿಪ್ಟಿನ ಫರೋಹನಲ್ಲಿ ಗುಲಾಮನಾಗಿದ್ದು ಲೌಕಿಕವಾದ ಆಹಾರ ತಿಂದು ಸಾಯ್ತಾ ಇದ್ವಲ್ಲ. ಇಷ್ಟು ಅದ್ಭುತಗಳನ್ನೆಲ್ಲ ನೋಡಿ ರಾತ್ರಿಯಲ್ಲಿ ಬೆಳಕನ್ನು ಕೊಡಲು ಅಗ್ನಿಸ್ತಂಭವಾಗಿಯೂ, ಬೆಳಗಿನಲ್ಲಿ ಸೂರ್ಯನ ಉರಿಗೆ ತಂಪಾಗಿ ಮೇಘಸ್ತಂಭವಾಗಿಯೂ ಇಸ್ರೇಲರನ್ನು ಸಂರಕ್ಷಿಸಿದರು. ಸೂರ್ಯನ ಕಾವಿಗೆ ಸುಟ್ಟು ಹೋಗಬಾರ್ದು ನನ್ನ ಮಕ್ಕಳು. ಇಗೋ, ಮೇಘಸ್ತಂಭವಾಗಿ ಅವರಿಗೆ ತಂಪನ್ನು ಹರಿಯುತ್ತೇನೆ ಎಂದು ಸಂರಕ್ಷಿಸಿದರು. ಮೇಘಸ್ತಂಭವಾಗಿ ಹೋದ ದೇವರನ್ನು ಕಣ್ಣಾರೆ ಕಂಡ್ರು. ಅಗ್ನಿಸ್ತಂಭವಾಗಿ ರಕ್ಷಿಸಿದ ದೇವರನ್ನು ಕಣ್ಣಾರೆ ಕಂಡ್ರೂ ಸಹ ಇಸ್ರೇಲರು ಲೌಕಿಕವಾದ ವಿಷಯಗಳಿಗೆ ತವಕಪಟ್ಟರು. ಈ ಲೌಕಿಕವಾದಂಥ ವಿಷಯಗಳಲ್ಲಿಯೇ ಅವರು ಜೀವನವನ್ನು ಜೀವಿಸಿದರು. ದೇವರನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲದೆ ಇರುವ ಪರಿಸ್ಥಿತಿಯು ಈ ಮಾನವ ಕುಲಕ್ಕೆ ಉಂಟಾಯಿತು. ಪ್ರಿಯ ಹೊಲವಿನ ಸಹೋದರ ಸಹೋದರಿಯರೇ, ಬೈಬಲ್ ಶ್ರೀ ಗ್ರಂಥದಲ್ಲಿ ಸಂತ ಯಾಕೋಬರು ಒಂದು ಒಳ್ಳೆಯ ಪದವನ್ನು ಬರೆದಿದ್ದಾರೆ. ಯಾಕೋಬರು ಬರೆದ ಪತ್ರದಲ್ಲಿ 2ನೇ ಅಧ್ಯಾಯ 19ನೇ ವಾಕ್ಯ ಹೀಗೆ ಹೇಳುತ್ತೆ: ದೇವರು ಒಬ್ಬರೇ ಎಂದು ನೀವು ನಂಬುತ್ತೀರಿ, ಈ ನಂಬಿಕೆ ಒಳ್ಳೆಯದೇ. ಆದರೆ ದೆವ್ವಗಳು ನಂಬುತ್ತವೆ, ಹೆದರಿ ನಡಗುತ್ತವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಯಾಕೋಬ ಹೇಳ್ತಾ ಇದ್ದಾರೆ, ನೀವು ದೇವರೊಬ್ಬರೇ ಎಂದು ನಂಬ್ತೀರಾ, ದೆವ್ವಗಳು ನಂಬುತ್ತವೆ, ಗಡಗಡ ಎಂದು ನಡಗುತ್ತವೆ. ದೇವರಲ್ಲಿ ಭಯ ಉಂಟು ದೆವ್ವಗಳಿಗೂ. ನಮಗೂ ಒಬ್ಬರೇ ದೇವರೆಂದು ನಂಬುತ್ತೇವೆ, ಆದರೆ ನಾವು ಯಾರಲ್ಲಿ ವಿಶ್ವಾಸ ಇಟ್ಟಿದ್ದೇವೆ, ಯಾರನ್ನು ಪರಿಪೂರ್ಣವಾಗಿ ನಂಬಿದ್ದೇವೆ, ನಮ್ಮ ನಿರೀಕ್ಷೆ ಯಾರಲ್ಲಿ ಇದೆ, ನಾವು ಪರಿಶೀಲಿಸಬೇಕು. ಪರಿಪೂರ್ಣವಾದ ವಿಶ್ವಾಸ ನಾವು ದೇವರಲ್ಲಿ ಇಡಬೇಕು ಪ್ರಿಯರೇ. ಮಾಟ ಮಂತ್ರಕ್ಕೆ ಭಯಪಡ್ತೀವಿ, ಕತ್ತಲೆಗೆ ಭಯಪಡ್ತೀವಿ, ಅಮಾವಾಸ್ಯೆ ಪೌರ್ಣಮಿಗೆ ಭಯಪಡ್ತೀವಿ, ಮನುಷ್ಯನಿಗೆ ಭಯಪಡ್ತೀವಿ, ದೆವ್ವ ಭೂತ ಪಿಶಾಚಿಗಳಿಗೆ ಭಯಪಡ್ತೀವಿ. ಸೃಷ್ಟಿಕರ್ತರಾದ ದೇವರಲ್ಲಿ ನಮಗೆ ಭಯಭಕ್ತಿ ಉಂಟೋ? ಸೃಷ್ಟಿಕರ್ತರಾದ ದೇವರ ವಿರುದ್ಧವಾಗಿ ನಾವು ಕಾರ್ಯ ಮಾಡಬೇಕಾದ್ರೆ ನಮಗೆ ಭಯ ಉಂಟಾಗುತ್ತೋ? ನಾವು ಪರಿಶೀಲಿಸಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವನು ಎಂದಿಗೂ ದೇವರಿಗೆ ವಿರುದ್ಧವಾದ
ಕಾರ್ಯವನ್ನು ಮಾಡಲ್ಲ, ಮನುಷ್ಯನಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಲ್ಲ, ದೇವರ ಆಜ್ಞೆಯನ್ನು ಕೈಗೊಂಡು ನಡೆದು ದೇವರ ಆಶ್ರಯದಲ್ಲಿ ಜೀವಿಸುವವನಾಗ್ತಾನೆ ನಿಜವಾದ ಕ್ರೈಸ್ತ. ಬರೀ ಬಾಯಿ ಮಾತಿನ ಕ್ರೈಸ್ತರಾಗಿ ನಾವು ಜೀವಿಸಿದರೆ ಪ್ರಯೋಜನ ಇಲ್ಲ. ಸಂತ ಪೌಲ ಹೇಳ್ತಾರೆ, ದೇಹವನ್ನು ಸುಟ್ಟು ಹಾಕೋರಿಗೆ ಭಯಪಡಬೇಡಿ, ದೇಹಾತ್ಮವನ್ನು ಸುಟ್ಟಾಕುವ ದೇವರಲ್ಲಿ ಭಯಪಡ್ರಿ. ದೇವರಲ್ಲಿ ಭಯಪಟ್ಟು ನಾವು ನಡೆಯುವಾಗ ಪ್ರಿಯರೇ, ದೇವರಲ್ಲಿ ಪೂರ್ಣವಾಗಿ ನಂಬಿಕೆ ಇಟ್ಟು ನಾವು ಜೀವಿಸುವಾಗ ನಮ್ಮ ಜೀವಿತವನ್ನೆಲ್ಲ ಅದ್ಭುತಕರ ರೀತಿಯಲ್ಲಿ ಅನುಗ್ರಹಿಸಿ ಮುನ್ನಡೆಸುತ್ತಾರೆ. ಈ ಯಾಕೋಬನ ವಾಕ್ಯದ ಪ್ರಕಾರ ಸೈತಾನನು, ದೆವ್ವಗಳು ಸಹ ಭಯಪಡುತ್ತವೆ, ನಂಬುತ್ತವೆ, ಗಡಗಡ ಅಂತ ನಡುಗುತ್ತವೆ. ನಾವು ನಂಬುತ್ತೇವೆ, ನಮಗೆ ಭಯ ಉಂಟು. ಸೈತಾನನು ಸಹ, ಆ ದೆವ್ವಗಳು ಸಹ ನಡುಗುತ್ತವೆ, ಆದರೆ ಕೆಡುಕನ ಮಾಡ್ತವೆ. ನಾವು ನಂಬುತ್ತೇವೆ, ದೇವರಿಗೆ ವಿರುದ್ಧವಾದ ಪಾಪದ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಈ ವಾಕ್ಯವನ್ನು ನಾವು ಧ್ಯಾನಿಸಿ ಕರ್ತನಲ್ಲಿ ಪ್ರಾರ್ಥಿಸಬೇಕು. ನಮ್ಮ ನಂಬಿಕೆ ಸತ್ಯವಾಗಿಯೂ ಇರಬೇಕು. ನಮ್ಮ ನಂಬಿಕೆ ಹುಸಿಯಾಗಿರಬಾರ್ದು. ನಮ್ಮ ನಂಬಿಕೆ ದೃಢವಾದದಾಗಿರಬೇಕು. ಮಗೊಬ್ಬರೇ ದೇವರು, ಆ ದೇವರು ಯೇಸು ಕ್ರಿಸ್ತರು. ಆತನನ್ನೇ ಆಶ್ರಯಿಸಿಕೊಳ್ತೀನಿ, ಆತನಲ್ಲೇ ಜೀವಿಸ್ತೀನಿ, ಆತನೇ ನನಗೆ ಸರ್ವಸ್ವ. ಇನ್ನು ನಾನು ಯಾವುದೇ ಕಾರಣಕ್ಕೂ ಪ್ರಾಪಂಚಿಕವಾದ ಚಿಂತನೆಗಳಿಗೆ ಒಳಪಡೋದಿಲ್ಲ, ಪ್ರಾಪಂಚಿಕವಾದ ವಿಷಯಗಳಿಗೆ ಭಯಪಡೋದಿಲ್ಲ. ನನ್ನ ಜೀವಿತದಲ್ಲಿ ಕ್ರಿಸ್ತ ಯೇಸುವಲ್ಲಿ ಭರವಸೆ ಇಟ್ಟು ಆತನೊಬ್ಬನನ್ನು ಆರಾಧಿಸಿ, ಆತನೊಬ್ಬನಿಗೆ ಭಯಭಕ್ತಿಯಿಂದ ನಾನು ಶಿರಬಾಗಿ ನಮಿಸಿ ಆತನೊಬ್ಬನನ್ನೇ ನಂಬಿ ನಾನು ಜೀವಿಸುತ್ತೇನೆಂದು ವಾಗ್ದಾನ ಮಾಡಿ ನಾವು ಜೀವಿಸುವವರಾಗೋಣ. ಎಂಥ ಫರೋಹನ ಶಕ್ತಿಯೇ ಬರಬಹುದು, ಎಂಥ ಗೊಲಿಯಾತನೇ ಬಂದು ಎದುರುಗಡೆ ನಿಲ್ಲಬಹುದು. ಜೀವನದಲ್ಲಿ ಕೆಂಗಡಲಿಗಿಂತ ಬೃಹತ್ತಾದ ಕಷ್ಟಗಳು ನಮ್ಮ ಮುಂದೆ ಬರಬಹುದು. ಆದರೆ ದೇವರು ಹೇಳುತ್ತಾನೆ, ನಾನು ಲೋಕವನ್ನು ಜಯಿಸಿದ್ದೇನೆ, ಭಯಪಡಬೇಡ, ಭಯಪಡಬೇಡ. ನಿನಗಿಂತ ಮುಂದೆ ನಾನು ಹೋಗಿ ಮುಚ್ಚಿರುವ ಬಾಗಿಲನ್ನು ತೆರೆಯುತ್ತೇನೆ. ನಾನು ಬಿಚ್ಚಿದ್ದನ್ನು ಮುಚ್ಚಲು ಯಾರಿಗೂ ಸಾಧ್ಯವಿಲ್ಲ, ನಾನು ಮುಚ್ಚಿದ್ದನ್ನು ತೆರೆಯಲು ಯಾರಿಗೂ ಸಾಧ್ಯವಿಲ್ಲ. ಏಕೆಂದರೆ ನಾನು ಸರ್ವಶಕ್ತನಾದ ದೇವರು. ಆ ದೇವರಲ್ಲಿ ನಮ್ಮ ಜೀವಿತವನ್ನು ಸಮರ್ಪಿಸೋಣ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ, ದಿನವೂ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೀವಿತವನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ಇಂದಿನವರೆಗೂ ನಾವು ದೇವರೊಬ್ಬರೇ ಎಂದು ನಂಬಿದ್ದೇವೆ, ಆದರೆ ದೇವರನ್ನು ಆಶ್ರಯಿಸಿಕೊಂಡಿದ್ದೇವಾ? ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟಿದ್ದೇವಾ? ದೇವರೊಂದಿಗೆ ಜೀವಿಸಿದ್ದೇವಾ? ದೇವರಲ್ಲಿ ನಮಗೆ ಭಯಭಕ್ತಿ ಉಂಟೋ ಎಂಬುದನ್ನು ಪರಿಶೀಲಿಸಿಕೊಳ್ಳುತ್ತಾ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿ ಕರ್ತನಲ್ಲಿ ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರೇ, ಸಕಲ ಸೃಷ್ಟಿಗಳ ಒಡೆಯರು ನೀವೇ. ನಾವು ನಿಮ್ಮನ್ನು ನಂಬುತ್ತೇವೆ ಎಂದು ಹುಸಿಯಾಗಿ ನುಡಿದಿದ್ದು, ನಿಮ್ಮನ್ನು ನಂಬದೆ ಪ್ರಾಪಂಚಿಕ ಕಷ್ಟಗಳಲ್ಲಿ, ಪ್ರಾಪಂಚಿಕವಾದ ದುಃಖಗಳಲ್ಲಿ, ಶಾರೀರಿಕವಾದ ಬಾಧೆಗಳಲ್ಲಿ ಪ್ರಪಂಚವನ್ನು ಆಶ್ರಯಿಸಿಕೊಂಡಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಾವು ಕ್ಷಮೆಯಾಚಿಸುತ್ತೇವೆ. ಇನ್ನು ಮುಂದೆ ಸ್ವಾಮಿ ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ಬಲಪಡಿಸಿ ಏಕದೇವರಾದ ನಿಮ್ಮಲ್ಲಿ ಆಶ್ರಯಪಟ್ಟು ಸ್ವಾಮಿ ನಾವು ಜೀವಿಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ. ಎಲ್ಲ ಸಂದರ್ಭದಲ್ಲೂ ನೀವೇ ನಮಗೆ ಆಶ್ರಯ, ದುರ್ಗವು, ಕೋಟೆಯು, ಬಂಡೆಯು ನೀವೇ ಎಂದು ನಿಮ್ಮನ್ನೇ ಅಪ್ಪಿ ನಿಮ್ಮ ಪಾದದ ಬಳಿಯಲ್ಲಿ ಮೊಣಕಾಲೂರಿ ನನ್ನ ಎಲ್ಲ ಚಿಂತನೆಗಳನ್ನು ನಿಮಗೆ ಸಮರ್ಪಿಸಿ ಜೀವಿಸಲು, ಪ್ರಾರ್ಥಿಸಲು, ನಿಮ್ಮನ್ನು ಸ್ತುತಿಸಿ ಕೃತಜ್ಞತೆ ಸಲ್ಲಿಸಲು ಬೇಕಾಗಿರುವಂಥ
ಅನುಗ್ರಹವನ್ನು ಪವಿತ್ರಾತ್ಮರ ಮೂಲಕ ನಮಗೆ ದಯಪಾಲಿಸಿರೆಂದು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಜೀವದ ಒಡೆಯನೇ, ಆಮೇನ್.